ದ್ವಾರಕೀಶ್ ಕನ್ನಡ ಖ್ಯಾತ ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ದ್ವಾರಕೀಶ್ ರವರು ದಿನಾಂಕ 19/7/1942 ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪಡೆದಿದ್ದ ದ್ವಾರಕೀಶ್ ರವರು ಸಿನಿಮಾದಿಂದ ಪ್ರೇರಿತರಾಗಿ ನಟನೆಯನ್ನು ವೃತ್ತಿಯಾಗಿ ಆಯ್ದುಕೊಂಡಿದ್ದರು. ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಪರಭಾಷೆಯವರು ಸಹ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದವರಲ್ಲಿ ಇವರು ಒಬ್ಬರು. ಸದಾ ಹೊಸತನ್ನು ನೀಡಲು ಬಯಸುತ್ತಿದ್ದ ದ್ವಾರಕೀಶ್ ಅವರು ಹಾಸ್ಯ ನಟರಾಗಿ, ನಟನೆಯ ಜೊತೆಗೆ ನಿರ್ಮಾಪಕ, ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೇರಿಸಿದವರು. ಇವರ ನಟನೆಯ ಸಿಂಗಾಪುರದಲ್ಲಿ ರಾಜ ಕುಲ್ಲ ಎಂಬ ಸಿನಿಮಾ ವಿದೇಶದಲ್ಲಿ ಚಿತ್ರಣಗೊಂಡು ಕನ್ನಡದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆ ಪಾತ್ರವಾಗಿತ್ತು. ದ್ವಾರಕೀಶ್ ರವರು ದಿನಾಂಕ 16/4/2024 ನಿಧನ ಹೊಂದಿರುತ್ತಾರೆ. ದ್ವಾರಕೀಶ್ ಕನ್ನಡ ಖ್ಯಾತ ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿದ್ದ ದ್ವಾರಕೀಶ್ ರವರು ದಿನಾಂಕ 19/7/1942 ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜನಿಸಿದರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪಡೆದಿದ್ದ ದ್ವಾರಕೀಶ್ ರವರು ಸಿನಿಮಾದಿಂದ ಪ್ರೇರಿತರಾಗಿ ನಟನೆಯನ್ನು ವೃತ್ತಿಯಾಗಿ ಆಯ್ದುಕೊಂಡಿದ್ದರು. ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಪರಭಾಷೆಯವರು ಸಹ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದವರಲ್ಲಿ ಇವರು ಒಬ್ಬರು. ಸದಾ ಹೊಸತನ್ನು ನೀಡಲು ಬಯಸುತ್ತಿದ್ದ ದ್ವಾರಕೀಶ್ ಅವರು ಹಾಸ್ಯ ನಟರಾಗಿ, ನಟನೆಯ ಜೊತೆಗೆ ನಿರ್ಮಾಪಕ, ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೇರಿಸಿದವರು. ಇವರ ನಟನೆಯ ಸಿಂಗಾಪುರದಲ್ಲಿ ರಾಜ ಕುಲ್ಲ ಎಂಬ ಸಿನಿಮಾ ವಿದೇಶದಲ್ಲಿ ಚಿತ್ರಣಗೊಂಡು ಕನ್ನಡದ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆ ಪಾತ್ರವಾಗಿತ್ತು. ದ್ವಾರಕೀಶ್ ರವರು ದಿನಾಂಕ 16/4/2024 ನಿಧನ ಹೊಂದಿರುತ್ತಾರೆ.